ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ವ್ಲಾಗ್ಸ್ಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಗರ್ಭಿಣಿಯರಿಗೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ, ಗರ್ಭಿಣಿಯರಿಗೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೇ ಕನ್ಫ್ಯೂಷನ್ ಆಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಅದನ್ನ ತಿನ್ನಬಾರ್ದು ಇದನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೇ ಈ ವಿಡಿಯೋನ ನಾನು ಮಾಡ್ತಿರೋದು. ಗರ್ಭಿಣಿಯರು ತಿನ್ನಲೇಬಾರ್ದಂತಹ ಫುಡ್ ಐಟಮ್ಸ್ನ ನಾನು ಮೊದಲು ಹೇಳ್ತೀನಿ. ಮೊದಲನೇದಾಗಿ ರಾ ರೈಸ್ ಅಂದರೆ ಅಕ್ಕಿ. ಇದರಲ್ಲಿ ಆರ್ಸೆನಿಕ್ ಎಂಬ ಅಂಶವಿದೆ. ಇದು ಜೀರ್ಣಕ್ರಿಯೆ ಸಮಸ್ಯೆಗಳು, ಹಲ್ಲಿನ ಹಾನಿ ಹಾಗೂ ಪೋಷಕಾಂಶಗಳ ಕೊರತೆ ಮತ್ತು ಕ್ಯಾನ್ಸರ್ ಅಪಾಯಕಾರಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಹಾಗೆ ವಾಂತಿ, ಹೊಟ್ಟೆ ನೋವು, ವಾಕರಿಕೆಯನ್ನು ಸಹ ಇದು ಉಂಟು ಮಾಡುತ್ತದೆ. ಬ್ಯಾಸಿಲಸ್ ಸೀರಿಯಸ್ ಎಂಬ ಬ್ಯಾಕ್ಟೀರಿಯಾವಿದ್ದು ಇದು ಫುಡ್ ಪಾಯ್ಸನ್ಗೆ ಕಾರಣವಾಗುತ್ತದೆ. ಸೊ ಅದಕ್ಕಾಗಿ ಗರ್ಭಿಣಿಯರು ರಾ ರೈಸ್ನ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಒಂದು ವೇಳೆ ನಿಮಗೆ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿದ್ರೆ ಒಂದು ಸ್ಪೂನಲ್ಲಿ 1/4 ಸ್ಪೂನಷ್ಟು ತಿಂದರೆ ಏನು ತೊಂದರೆ ಏನಿಲ್ಲ. ಅದು ಒಂದಿನ ಮಾತ್ರ ನಿಮ್ಮ ಕ್ರೇವಿಂಗ್ಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಇಲ್ಲ ನಮಗೆ ಪೂರ್ತಿ ತಡ್ಕೊಳ್ಳೋದಕ್ಕಾಗುತ್ತೆ ಅನ್ನೋದಿದ್ರೆ ದಯವಿಟ್ಟು ಅವಾಯ್ಡ್ ಮಾಡೋದು ನಿಮಗೇನೆ ತುಂಬ ಒಳ್ಳೆಯದು. ಮೆಂತ್ಯಕಾಳು. ಇದೇನಪ್ಪ ಮೆಂತ್ಯಕಾಳು ಡೇಂಜರ್ ಅಂತಿದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. 3 ತಿಂಗಳ ನಂತರ ನಿಮ್ಮ ಡಾಕ್ಟರ್ನ ಕೇಳಿ ತಗೊಳ್ಳೋದು ನಿಮಗೆ ಒಳ್ಳೆಯದು. ಯಾಕಂದರೆ ಮೆಂತ್ಯಕಾಳಿನಲ್ಲಿ ಆಕ್ಸಿಟೋಸಿನ್ ಇರುವುದರಿಂದ ಗರ್ಭಾಶಯದ ಸಂಕೋಚವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇದನ್ನು ಸ್ಟಾರ್ಟಿಂಗಲ್ಲಿ ಯಾವುದೇ ಕಾರಣಕ್ಕೂ ತಗೊಳ್ಳೋದು ತುಂಬಾ ಅಪಾಯ. ಇದರಲ್ಲಿ ಹೈಪೋಗ್ಲಿಸಿಮಿಯಾ ಇರೋದ್ರಿಂದ ಅಂದರೆ ಲೋ ಶುಗರ್ ಇರೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಹೆಚ್ಚು ಅಥವಾ ಕಡಿಮೆ ಮಾಡೋದು ತುಂಬಾ ಇರೋದ್ರಿಂದ ಇದನ್ನು ತಗೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಿ. ನೀವು ತಗೊಳ್ಳೇಬೇಕು ಅನ್ನೋದಾದರೆ 3 ತಿಂಗಳ ನಂತರ ನಿಮ್ಮ ಡಾಕ್ಟರ್ ಸಲಹೆ ಮೀರಿ ತಗೊಳ್ಳೋದು ಇದು ತುಂಬ ಒಳ್ಳೆಯದು. ಇನ್ನು ಮೊಳಕೆಕಾಳು ತುಂಬಾ ಒಳ್ಳೆಯದು. ಆದರೆ ಇದನ್ನು ಹಸಿದಾಗೆ ಸೇವನೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳುತ್ತದೆ. ಯಾಕಂದರೆ ಇದರಲ್ಲಿ ಈಕ್ವಲೈ ಎಂಬ ಬ್ಯಾಕ್ಟೀರಿಯಾ ಇರೋದ್ರಿಂದ ಅಜೀರ್ಣ ಉಂಟು ಮಾಡಿ ಮೂತ್ರಪಿಂಡದಲ್ಲಿ ಅಂದರೆ ಕಿಡ್ನಿಲಿ ಸ್ಟೋನ್ ಆಗೋ ರೀತಿ ಮಾಡುತ್ತೆ. ಹಾಗೂ ಇದನ್ನು ಹಸಿದೇ ತಿನ್ನಬಾರ್ದು ಯಾವುದೇ ಕಾರಣಕ್ಕೂ. ಇದನ್ನು ಹೇಗೆ ತಿನ್ನಬೇಕಪ್ಪ ಅಂದರೆ ಹಬೆಯಲ್ಲಿ ಬೇಯಿಸ್ಕೊಂಡಾಗಿರ್ಬೋದು ಅಥವಾ ಸಲಾಡ್ ಥರ ಮಾಡ್ಕೊಂಡು ತಿನ್ಬೋದು. ಹಬೆಯಲ್ಲಿ ಬೇಯಿಸ್ಕೊಂಡು ಆಮೇಲೆ ಪಲ್ಯ ಮಾಡ್ಕೋಬೋದು, ಸಾಂಬಾರು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಹಾಗೂ ಸಾಮಾನ್ಯವಾಗಿ ಎಲ್ಲರೂ ಬೆಳಿಗ್ಗೆನೇ ತಿಂತಾರೆ. ಯಾಕಂದರೆ ಇದರಲ್ಲಿ ಹೆಚ್ಚಾಗಿ ಪೋಷಕಾಂಶಗಳಿರುತ್ತೆ ಅನ್ನೋ ಕಾರಣದಿಂದ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಮಾತ್ರ ತಿನ್ನಬಾರ್ದು. ಯಾಕಂದರೆ ಇದು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಜೀರ್ಣ ಆಗಿರ್ಬೋದು ಅಥವಾ ಎದೆ ಉರಿ ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ಉಂಟು ಮಾಡೋ ಎಲ್ಲ ಲಕ್ಷಣಗಳು ಇದರಲ್ಲಿದೆ. ಆ ಕಾರಣದಿಂದ ಮೊಳಕೆ ಕಾಳನ್ನು ತಿಂದ್ರೂ ಸಹ ಬೇಯಿಸ್ಕೊಂಡು ತಿನ್ನೋದ್ರಿಂದ ಇದು ತುಂಬಾ ಒಳ್ಳೆಯದು. ಇನ್ನು ಬಿಳಿ ಎಳ್ಳಿನಲ್ಲಿ ಅತಿಯಾದ ಉಷ್ಣಾಂಶ ಇರೋದ್ರಿಂದ ಬಿಳಿ ಎಳ್ಳನ್ನು 5 ತಿಂಗಳು ತುಂಬೋವರೆಗೂ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. 5 ತಿಂಗಳು ತುಂಬಿದ ನಂತರ ಉಂಡೆಗಳಾಗಿ ಅಥವಾ ಚಕ್ಕೆಗಳಾಗಿ ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಕ್ಯಾಲ್ಸಿಯಂ, ಫೈಬರ್, ಪ್ರೋಟೀನ್ ಅಂಶಗಳು ಹೆಚ್ಚಾಗಿರೋದ್ರಿಂದ ಇದು ತುಂಬಾ ಒಳ್ಳೆಯದು. ಹಾಗೂ ಇದನ್ನು ಅತಿಯಾಗಿಯೂ ಸೇವನೆ ಮಾಡಬಾರ್ದು. ಒಂದು ತಕ್ಕ ಮಟ್ಟಿಗೆ ತಿನ್ನೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತದೆ. ಮೊದಲ 5 ತಿಂಗಳು ತಿನ್ನೋದ್ರಿಂದ ಅಂದರೆ 5 ತಿಂಗಳ ಒಳಗೆ ತಿನ್ನೋದ್ರಿಂದ ಅಬಾರ್ಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ದಯವಿಟ್ಟು ಎಳ್ಳನ್ನು ಸಹ 5 ತಿಂಗಳ ನಂತರ ತಿನ್ನಿ. ಅದಕ್ಕೂ ಮುಂಚೆನೇ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಇನ್ನು ಆಲುವೆರಾ ಜೆಲ್ಲಲ್ಲೂ ಸಹ ಲ್ಯಾಟೆಕ್ಸ್ ಎಂಬ ಅಂಶವಿರುತ್ತದೆ. ಆ ಕಾರಣದಿಂದ ಇದನ್ನು ಸಹ ಪ್ರೆಗ್ನೆನ್ಸಿಯಲ್ಲಿ ತಗೊಳ್ಳೋದು ಸೇಫ್ ಅಲ್ಲ. ಹಾಗೆ ಇದನ್ನು ತಗೊಳ್ಳೋದ್ರಿಂದ ಗರ್ಭಪಾತ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅದಕ್ಕೇ ಆಲುವೆರಾ ಜೆಲ್ ಕೂಡ ಅಥವಾ ಆಲುವೆರಾ ಜ್ಯೂಸ್ ಕೂಡ ತಗೋಬೇಡಿ. ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಪಪ್ಪಾಳೆ ಹಣ್ಣು ಅಥವಾ ಪಪ್ಪಾಳೆ ಕಾಯಿ, ಪಪ್ಪಾಳೆ ಮಾಗಿರೋ ಹಣ್ಣನ್ನು ಸಹ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಅಂತ. ಯಾಕಂದರೆ ಇದರಲ್ಲೂ ಸಹ ಲ್ಯಾಟೆಕ್ಸ್ ಎಂಬ ಅಂಶವಿದೆ. ಆ ಕಾರಣದಿಂದ ಅದನ್ನ ಹೇಗೆ ನೀವು ತಿಳ್ಕೊಳ್ಳೋದು ಅಂದರೆ, ಇವಾಗ
ಒಂದು ದ್ವಾರ ಹಣ್ಣು ಇರುತ್ತಲ್ವ, ಅದನ್ನ ಹೆಚ್ಚಿದಾಗ ಸೈಡಿಗೆಲ್ಲ ಹಾಲು ಬಿಟ್ಕೊಳ್ಳುತ್ತೆ. ಅದೇ ಲ್ಯಾಟೆಕ್ಸ್. ಅದನ್ನ ತಿನ್ನೋದ್ರಿಂದ ಗರ್ಭಪಾತ ಆಗೋ ಚಾನ್ಸಸ್ ತುಂಬಾ ಅಂದರೆ ತುಂಬಾ ಇರುತ್ತೆ. ಸೊ ಆ ಕಾರಣದಿಂದ ಇದನ್ನು ಸಹ ನೀವು ಪ್ರೆಗ್ನೆನ್ಸಿಯಲ್ಲಿ ತಿನ್ನಬಾರ್ದು. ಮತ್ತು ಇದರಲ್ಲಿ ಪಪೈನ್ ಎಂಬ ಅಂಶವೂ ಸಹ ಇರುತ್ತದೆ. ಆ ಕಾರಣದಿಂದ ಇದು ಗರ್ಭಪಾತ ಆಗೋದಕ್ಕೆ ಕಾರಣವಾಗುತ್ತದೆ. ಅದಕ್ಕೇ ನೀವು ಈ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದಂದರೆ ತುಂಬಾ ನಿಮಗೇ ಒಳ್ಳೆಯದು. ಈ ಟೈಮಲ್ಲಿ ಆದಷ್ಟು ಸುರಕ್ಷಿತವಾಗಿರಿ. ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಾಗೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇಟ್ಕೊಂಡು ಊಟ ತಿಂಡಿ ಟೈಮಿಗೆ ಚೆನ್ನಾಗಿ ಮಾಡಿಕೊಂಡು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.